ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನೀವು ಕಟ್ಟಂಗಿಲ್ಲ. ಅದಕ್ಕೋಸ್ಕರ ಸರ್ಕಾರದ ಬೊಕ್ಕಸಕ್ಕೆ ಇದು ನಷ್ಟ ಆಗ್ತದೆ ಅಂತಂದೇಳಿ ನಾನು ಹೇಳ್ತೀನಿ. ಇದಕ್ಕೆ ಕಣ್ಣು ಮುಚ್ಚಿ ಕುಳಿತ ಅಧಿಕಾರಿಗಳು, ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳ ಸಹಕಾರದೊಂದಿಗೆ ಇಂಥವ್ರನ್ನೆಲ್ಲ ಮಟ್ಟ ಹಾಕಬೇಕು. ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಲ್ದಂಗ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳನ್ನು ನೋಡ್ಕೊಳ್ಬೇಕಂತಂದೇಳಿ ನಾನು ಹೇಳ್ತೀನಿ. ಇದು ಎಸ್ಪೆಷಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಸಚಿವರು ಮತ್ತು ಬಳ್ಳಾರಿ ಜಿಲ್ಲೆಯ ಉಪನಿರ್ದೇಶಕರಾದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಉಪನಿರ್ದೇಶಕರು ಮತ್ತು ಜಿಲ್ಲಾಡಳಿತ, ಇದಕ್ಕೆ ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳು ಇದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಬೇಕು. ಎಲ್ಲೆಲ್ಲಿ ಅಕ್ರಮ ಮರಳು ನಡಿತೈತೆ, ಎಲ್ಲೆಲ್ಲಿ ಸ್ಯಾಂಡ್ ಅಕ್ರಮವಾಗಿ ನಡಿತೈತೆ ಅದನ್ನೆಲ್ಲ ಸಂಪೂರ್ಣವಾಗಿ ತಡೆಗಟ್ಟಬೇಕು. ಮತ್ತು ವಿತೌಟ್ ಪರ್ಮಿಷನ್ ಇಲ್ದಂಗೆ ಯಾರು ಹೊಡಿತಾರೆ ಯಾರೆಲ್ಲ ಅದನ್ನು ಸೀಸ್ ಮಾಡಿ ಸರ್ಕಾರಕ್ಕೆ ಫೈನ್ ರೀತಿಯಲ್ಲಿ ದಂಡವನ್ನು ಕಟ್ಟಿಸ್ಬೇಕು. ಸರ್ಕಾರದ ಬೊಕ್ಕಸಕ್ಕೆ ಹಾನಿ ಆಗಲ್ದಂಗೆ ಸರ್ಕಾರದ ಬೊಕ್ಕಸವನ್ನು ತುಂಬಿಸ್ಬೇಕು. ಈ ಥರ ಅನ್ಯಾಯ ಎಲ್ಲಿ ಕಂಡು ಬರ್ತದೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ನಿರ್ದೇಶಕರು ಮತ್ತು ಪೊಲೀಸ್ ಸಿಬ್ಬಂದಿಗಳು ಸೇರಿ ಇಂಥ ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕಂತ ಹೇಳ್ತಾ ಇದ್ದೀನಿ. ಎಸ್ಪೆಷಲಿ ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಇದೊಂದು ದುರಾಡಳಿತ, ಒಂದು ಮಾಫಿಯಾ ಥರ ಇದು ಹೊರಗೆ ಬಂದಿದೆ, ಮರಳು ಮಾಫಿಯಾ ಥರ ಹೊರಗೆ ಬಂದಿದೆ. ಇದು ತುಂಬ ಕಷ್ಟಕರ ಮತ್ತು ಅನ್ಯಾಯದ ಸಂಗತಿ. ಯಾರು ಮಾಡ್ತಾ ಇದ್ದಾರೋ ಏನಿಲ್ಲ, ಇದು ಏನಿದೆ ಗೊತ್ತಿಲ್ಲ. ಆದರೂ ಇಂಥ ಮುಂದಿನ ಪೀಳಿಗೆಗೆ ಮರಳನ್ನು ಉಳಿಸ್ಬೇಕು, ತಮಗೆ ಎಷ್ಟು ಬೇಕೋ ಅಷ್ಟು ಬಿಸ್ನೆಸ್ಗೋಸ್ಕರ ಯೂಸ್ ಮಾಡಬೇಕು. ಸರ್ಕಾರದ ರಾಯಲ್ಟಿ ಕಟ್ಟಿ ಪರ್ಮಿಷನ್ ತಗೊಂಡು ಇಂತಹ ಬಿಸ್ನೆಸ್ಸನ್ನು ಮಾಡಬೇಕು. ಯಾರನ್ನು ಮಾಡೋರಿದ್ರೆ ವಿತೌಟ್ ಪರ್ಮಿಷನ್ ಇಲ್ಲ ಮಾಡೋದು ಕಾನೂನಿನಲ್ಲಿ ಅಪರಾಧ. ಇದಕ್ಕೆ ಸಂಬಂಧಪಟ್ಟ ಯಾರಿದೆ ಅಧಿಕಾರಿಗಳು ಕೂಡಲೇ ಇದ್ರ ಮೇಲೆ ಸಮಿತಿ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತಂದೇಳಿ ಹೇಳ್ತಿದ್ದೀನಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.